ನಮಸ್ಕಾರ ದೇವರು, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ. ಸೊ ಪ್ರೊಫೈಲ್ ನೋಡೋಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ಗೆ ಹೊಸ್ದಾಗಿ ಬಂದಿದ್ದೀರಿ ಪಟ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವರ ಹೆಸರು ಕೆಂಪಿ ಅಂತೇಳ್ಬಿಟ್ಟು, ವಯಸ್ಸು 36 ವರ್ಷ ಕಂಪ್ಲೀಟ್ ಆಗಿದೆ. ಸೊ ಪಕ್ಕ ಹಳ್ಳಿಯ ಪ್ರೊಫೈಲ್ ಇದು. ಮೈಕಟ್ಟು ಗೋಧಿ ಬಣ್ಣ ಅಂತೇಳಿ ತಿಳಿಸಿದ್ದಾರೆ. ಕೆಲಸ ಹೊಲ ಮನೆ ಕೆಲಸವನ್ನು ಮಾಡ್ತಾರೆ. ಸಮಸ್ಯೆ ಗಂಡ ಬೇರೆ ಹೆಂಗಸಿನ ದಾಸ ಆಗಿದ್ದಾನೆ, ಹಾಗಾಗಿ ಒಬ್ಬ ಮಿಂಡ ಬೇಕು ಅಂತೇಳಿ ಎಕ್ಸ್ಪೆಕ್ಟೇಷನ್ ಮಾಡಿರೋದು. ಬಯಕೆ ಒಳ್ಳೆ ಗೆಳೆತನ ಬೇಕು ಅಂತೇಳಿ ಎಕ್ಸ್ಪೆಕ್ಟೇಷನ್ ಮಾಡಿದ್ದಾರೆ. ಯಾಕಂದರೆ ರಾತ್ರಿ ಎತ್ತಿ ಕೊಡೋದಕ್ಕೆ ಮತ್ತು ಕಷ್ಟ ಸುಖ ಮಾತಾಡೋದಕ್ಕೆ ಒಂದು ಗೆಳೆತನ ಬೇಕು ಅಂತೇಳಿ ಎಕ್ಸ್ಪೆಕ್ಟೇಷನ್ ಮಾಡಿರೋದು. ಸೊ ಇದಿಷ್ಟು ಬಯೋಡೇಟಾ ಆಗಿರುತ್ತೆ. ಹಾಗೆ ಗಂಡನ ಬಳಿ ಇರೋ MG ಹೆಕ್ಟರ್ ಶಾಪ್ ಕಾರ್ ಬಗ್ಗೆನೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾರೆ. ಸೊ ಈ ಒಂದು ಕಾರಿನ ಬಗ್ಗೆನೂ ಕೂಡ ಒಂದು ಸ್ಟೋರಿ ಇದೆ. ಮುಂದಿನ ದಿನಮಾನಗಳಲ್ಲಿ ನಾನು ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಇವರ ಜೀವನದಲ್ಲಿ ಸದ್ಯಕ್ಕಿರುವ ಕೆಲವೊಂದು ಕಷ್ಟಗಳ ಬಗ್ಗೆನೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನೋಡ್ತಾ ಹೋಗೋಣ. ಫಸ್ಟ್ ಒಂದು, ಗಂಡ ಮನೆಯಲ್ಲಿರೋ ಹೆಂಡ್ತಿನ ಬಿಟ್ಟು ಪಕ್ಕದ ಮನೆ ತೂತಿಗೆ ಆಸೆ ಪಡ್ತಾ ಇದ್ದಾನೆ. ಹಾಗಾಗಿ ಅವರ ಮೇಲೆ ಸ್ವಲ್ಪ ಆಸಕ್ತಿ ಕಡಿಮೆ ಆಗ್ತಾ ಇದೆ ಅಂತೇಳಿ ರೀಸನ್ ಕೊಟ್ಟಿರೋದು. ನಂದು ಅಂತ 5 ಎಕರೆ ತೆಂಗಿನ ತೋಟ ಮತ್ತು ಅಡಿಕೆ ತೋಟ ಕೂಡ ಇರುವಂಥದ್ದು. ಸೊ ತೋಟ ನೋಡಿಕೊಂಡು ತೋಟದ ಮನೆಯಲ್ಲಿ ಸದ್ಯ ವಾಸವಾಗಿದ್ದೇನೆ ಅಂತೇಳಿ ತಿಳಿಸಿದ್ದಾರೆ. ಸೊ ಬೇಕು ಅಂದಾಗ ಆಗಾಗ ಬೆರಳಿಟ್ಟು ಉಜ್ಕೊಂಡು ಜೀವನ ಮಾಡ್ತಾಯಿದ್ದೀನಿ ಅಂತೇಳಿ ಹೇಳ್ಕೊಂಡಿರೋದು. ಸೊ ಇದಿಷ್ಟು ಇವರ ಜೀವನದಲ್ಲಿ ಸದ್ಯಕ್ಕಿರುವ ಕೆಲವೊಂದು ಕಷ್ಟಗಳ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿರೋದು. ನೋಡಿ, ಕೇವಲ ಇಂಟ್ರೆಸ್ಟ್ ಇದ್ದವರು ಮಾತ್ರ ಸಂಬಂಧವನ್ನು ಬೆಳೆಸಿ. ಹಾಗೆ ಈ ಥರ ಗಂಡು ಸಿಕ್ಕರೆ ತೂತು ನಿಮ್ಮದೆ, ಬೇಕಾದ್ದು ಮಾಡಿ ಅಂತೇಳಿ ಸದ್ಯಕ್ಕೆ ಬೇಕಾಗಿರೋ ಗಂಡಿನ ಗುಣಗಳ ಬಗ್ಗೆನೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಫಸ್ಟ್ ಒಂದು, ರೈತರಿದ್ದರೆ ಹೆಂಡತಿ ತೀರಿಕೊಂಡಿದ್ದರೆ ಮೊದಲ ಅವಕಾಶವನ್ನು ಕೊಡ್ತೀನಿ ಅಂತೇಳಿ ಹೇಳಿರೋದು. ಅಂದರೆ ರೈತಾಪಿ ಕುಟುಂಬದವರು ಯಾರಿಗಾದರೂ ಹೆಂಡತಿ ತೀರ್ಕೊಂಡಿರ್ತಕ್ಕಂತಹ ಒಂದು ಗಂಡು ಇದ್ದರೆ ಅಂಥವರಿಗೆ ಮೊದಲು ಅವಕಾಶ ಕೊಡುವುದಾಗಿ ತಿಳಿಸಿರೋದು. ಎರಡನೇದು, ಹೆಂಡತಿಯಿಂದ ದೂರ ಆಗಿ ಒಂಟಿಯಾಗಿ ಬದುಕ್ತಿರೋ ಗಂಡು ಇದ್ದರೆ ಹೇಳಿ ಪರ್ಮನೆಂಟಾಗಿ ಗೆಳೆತನ ಮಾಡ್ತೀನಿ ಅಂತೇಳಿ ತಿಳಿಸಿದ್ದಾರೆ. ಇನ್ನು ಮೂರನೇದು, ಒಂದು ಸಲ ಮಾಡಿದ್ರೆ ನಿಮ್ಮ ಸ್ಟಾಮಿನಾ ಎಷ್ಟಿದೆ ಅಂತೇಳಿ ನಾನು ಅಳತೆ ಮಾಡ್ತೀನಿ ಅಂತಕ್ಕಂಥ ಮಾಹಿತಿಯನ್ನು ಸಹಿತ ಕೊಟ್ಟಿರೋದು. ಇನ್ನು ನಾಲ್ಕನೇದು ಇಂಪಾರ್ಟೆಂಟು, ದೆಂಗಕ್ಕೆ ಶುರು ಮಾಡಿದರೆ 30 ನಿಮಿಷ ಔಟ್ ಆಗಬಾರ್ದು, ಆ ಥರ ಒಂದು ಸುಖವನ್ನು ಕೊಡಬೇಕು ಅಂತೇಳಿ ಇದಿಷ್ಟಿವರಿಗೆ ಬೇಕಾಗಿರೋ ಗಂಡಿನ ಗುಣಗಳ ಬಗ್ಗೆ ಎಕ್ಸ್ಪೆಕ್ಟೇಷನ್ ಮಾಡಿರೋದು. ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿ. ಫೈನಲಾಗಿ ಇವರ ಬಳಿರೋ 2019 ಮಾಡಲು MG ಹೆಕ್ಟರ್ ಶಾಪ್ DCT ಕಾರ್ ಬಗ್ಗೆನೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾರೆ. ನೋಡ್ತಾ ಹೋಗೋಣ. ಕಾರಿನ ಪ್ರೈಸ್ ಬಂದ್ಬಿಟ್ಟು 10,75,000 ಅಂತೇಳಿ ಹೇಳಿರೋದು. ಸದ್ಯಕ್ಕೆ ಈ ಒಂದು ಕಾರು ಗಂಡನ ಬಳಿ ಇದೆ. ಕಾರಿನ ಓರಿಯೋ ರಿಜಿಸ್ಟ್ರೇಷನ್ ಇವರು ಜನವರಿ 2019 ಅಂತೇಳಿ ಹೇಳಿರೋದು. ಇನ್ಸೂರೆನ್ಸು ಕನ್ಫರೆನ್ಸ್ ಆಗಿದೆ. ಫ್ಯೂಯಲ್ ಟೈಪ್ ಮಾತ್ರ ಪೆಟ್ರೋಲ್ ಸಪೋರ್ಟ್ ಕೊಡುವಂಥದ್ದು. ಸೀಟಿಂಗ್ ಕೆಪಾಸಿಟಿ 5 ಜನ ಕೂತ್ಕೋಬೋದು. ಕಿಲೋಮೀಟರ್ ಡ್ರೈವನ್ನು 45,000 ಕಿಲೋಮೀಟರ್ ರನ್ ಆಗಿದೆ. ಇನ್ನು RTO RJ54 ಅಂತೇಳಿ ಹೇಳಿರೋದು. ಮೇ ಬಿ ಔಟ್ ಆಫ್ ಸ್ಟೇಟ್ ಇದೆ. ಸೆಕೆಂಡ್ ಹ್ಯಾಂಡಲ್ಲಿ ಈ ಒಂದು ಕಾರನ್ನು ಬೈ ಮಾಡ್ಕೊಂಡಿದ್ದಾರೆ. ಓನರ್ಶಿಪ್ಪು ಫಸ್ಟ್ ಓನರ್ ಆಗಿರೋದು. ಇಂಜಿನ್ ಡಿಸ್ಪ್ಲೇಸ್ಮೆಂಟು 1451 cc ಅಂತೇಳಿ ಮಾಹಿತಿಯನ್ನು ಕೊಟ್ಟಿರೋದು. ಸೊ ರೈಟ್ ಸೈಡ್ ಕೂಡ ನೋಡ್ತಾ ಇರ್ಬೋದು, ಇನ್ನರ್ ಲುಕ್ ಆಗಿರುತ್ತೆ. ಚೆನ್ನಾಗಿ ಮೇಂಟೈನ್ ಮಾಡಿರೋದು. ಓವರಾಲ್ ಆಗಿ ಪ್ರೊಫೈಲ್ ಇಷ್ಟ ಆಯಿತಾ? ಲೈಕ್ ಮಾಡಿ. ಹಾಗೆ ಇವರ ಜೊತೆ ಸಂಬಂಧವನ್ನು ಬೆಳೆಸೋದಕ್ಕೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕಾಗಿತ್ತು ಅಂದರೆ ಚಾನಲ್ಗೆ ಜಾಯಿನ್ ಮಾಡ್ಕೊಳ್ಳಿ. ಜಾಯಿನ್ ಮಾಡ್ಕೊಳ್ಳೋದ್ರಿಂದ ಮೊಬೈಲ್ ನಂಬರ್ ಸಿಗುತ್ತೆ, ಕಾಲ್ ಮಾಡಿ ನಿಮ್ಮ ನಿರ್ಧಾರವನ್ನು ನೇರವಾಗಿ ತಿಳಿಸ್ಬೋದು.